ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಾರಣಿಕ ಭವಿಷ್ಯ, ಕಲಿಯುಗದ ಕಾರಣಿಕ ಭವಿಷ್ಯ. ಹಿಂದೆ ಆಗಿದ್ದು ಮುಂದೆ ಆಗೋದನ್ನ ತಿಳಿಸುವ ಕಾರಣಿಕ ಭವಿಷ್ಯ ಈಗ ಸ್ಫೋಟವಾಗಿದೆ. ತುಂಬಿದ ಕೊಡ ತುಳುಕಿತಲೆ ಪರಾಕ್. ಗೊರವಯ್ಯನವರ ಭವಿಷ್ಯವಾಣಿಯ ಅರ್ಥವೇನು ಗೊತ್ತಾ? ಮುತ್ತಿನ ರಾಶಿಗೆ ಮಂಜು ಮುಸಿಗತಲೆ ಪರಾಕ್. ದೊಡ್ಡ ಮೈಲಾರಲಿಂಗೇಶ್ವರನ ಕಾರಣಿಕ ನುಡಿಯ ಒಳ ಅರ್ಥವೇನು ಗೊತ್ತಾ? 2024ರಲ್ಲಿ ಸಂಪಾದಿತಲೆ ಪರಾಕ್. 2023ರಲ್ಲಿ ಅಂಬಲಿ ಹಳಿಸಿತು ಕಂಬಳಿ ಬೀಸಿತಲೆ ಪರಾಕ ಎನ್ನುವಂತಹ ಭವಿಷ್ಯವಾಣಿಯನ್ನ ನುಡಿದಿದ್ದಂತಹ ಕಾರಣಿಕ ಭವಿಷ್ಯ ನಿಜವಾಗಿತ್ತು. ಆದರೆ ಈಗ ತುಂಬಿದ ಕೊಡ ತುಳುಕಿತಲೆ ಪರಾಕ ಎನ್ನುವುದರ ಮೂಲಕ ಮುಂದಿನ ಗಂಡಾಂತರ ಬಗ್ಗೆ ಗೊರವಯ್ಯ ಅವರು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಹಾಗಾದ್ರೆ ಈ ವರ್ಷದ ಅಂದ್ರೆ 2024ರ ಮೈಲಾರ ಕಾರಣಿಕದ ಭವಿಷ್ಯವಾಣಿ ಏನು? ತುಂಬಿದ ಕೊಡ ತುಳುಕಿತಲೆ ಪರಾಕ ಗೊರವಯ್ಯನವರ ಭವಿಷ್ಯವಾಣಿಯ ಅರ್ಥವೇನು? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತೀವಿ. ನೀವೇನಾದ್ರೂ ಭವಿಷ್ಯವಾಣಿಗಳನ್ನ ನಂಬೋರಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಮೈಲಾರ ಕಾರಣಿಕ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಹೂವಿನ ಹಡಗಲಿ ತಾಲೂಕಿನ ಧಾರ್ಮಿಕ ಕ್ಷೇತ್ರ ಮೈಲಾರ ಶ್ರೀ 7 ಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ಜಾತ್ರೆಗೆ ಪ್ರತಿ ವರ್ಷ ಇಡೀ ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಇಲ್ಲಿ ನಡೆಯುವಂತಹ ಕಾರಣಿಕೋತ್ಸವ ಸಲುವಾಗಿ ಜನರು ಕಾದು ಕುಳಿತಿರ್ತಾರೆ. ಸುಮಾರು 15 ಅಡಿ ಮರದ ಬಿಲ್ಲನ್ನ ಏರಿ ಕಾರಣಿಕ ನುಡಿಯುವ ಗೊರವಯ್ಯ ಸದ್ದಲೆ ಎಂದು ಕೂಗಿದಾಗ ನೆರೆದ ಲಕ್ಷಾಂತರ ಜನ ನಿಶ್ಶಬ್ದವಾಗಿ ನಿಂತು ಕಾರಣಿಕ ಭವಿಷ್ಯವನ್ನ ಆಲಿಸ್ತಾರೆ. ಧರ್ಮಾಧಿಕಾರಿಗಳಿಂದ ನೇಮಕಗೊಂಡ ಗೊರವಯ್ಯ ನುಡಿಯುವ ಕಾರಣಿಕ ಪ್ರಸ್ತುತ ವರ್ಷದ ಭವಿಷ್ಯ ಅಂತಂದ್ರೆ ಮಳೆ ಬೆಳೆ ರಾಜಕೀಯ ಏಳು ಬೀಳುಗಳನ್ನ ನಿರ್ಧಾರ ಮಾಡತ್ತೆ. ಜಾನಪದ ಶೈಲಿಯ ಈ ಜಾತ್ರೆ ನೂರಾರು ವರ್ಷಗಳಿಂದ ಮನೆ ಮಾತಾಗಿದೆ. ಹೋದ ವರ್ಷ ಜಾತ್ರೆ ಆರಂಭವಾಗುವ ಮೊದಲೇ ದೇವಸ್ಥಾನದ ಆವರಣದಲ್ಲಿ ಆಗಿರುವ ಅವಘಡಗಳಿಂದ ಭಕ್ತರಲ್ಲಿ ಅತೀವ ಆತಂಕ ಉಂಟಾಗಿತ್ತು. ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಉತ್ಸವ ಮೂರ್ತಿ ಹೊರಗಡೆ ಬರುವಾಗ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ದೇವಸ್ಥಾನದ ಮುಂಭಾಗದಲ್ಲಿರೋ ಪಾದರಗಟ್ಟೆ ತ್ರಿಶೂಲ ಮುರಿದು ಬಿದ್ದಿತ್ತು. ಇದರಿಂದ ಜಾತ್ರೆ ಮುಗಿಯುವ ಮೊದಲೇ ಇದು ಅಪಶಕುನ ಅಂತ ಚರ್ಚೆಯನ್ನ ಇದು ಅಪಶಕುನ ಅಂತ ಚರ್ಚೆಯೂ ಕೂಡ ಮಾಡಲಾಗಿತ್ತು. ಹೀಗಾಗಿ ಮೈಲಾರ ಕಾರಣಿಕ ಆಗುವವರೆಗೂ ಭಕ್ತರ ಮನದಲ್ಲಿ ಆತಂಕದ ಛಾಯೆ ಮೂಡಿರತ್ತೆ. ದೇವಸ್ಥಾನದಿಂದ ಡೆಂಕನ ಮರಡಿಗೆ ಮೌನ ಸವಾರಿ ನಡೆಸುವಾಗ ಯವಘಡ ಸಂಭವಿಸಿತ್ತು. ಮೈಲಾರ ಜಾತ್ರೆಗೆ ಅಂತ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಈ ಒಂದು ಜಾತ್ರೆಯಲ್ಲಿ ನುಡಿಯುವ ಕಾರಣಿಕ ಭವಿಷ್ಯ ಆ ವರ್ಷದ ಭವಿಷ್ಯವಾಣಿಯನ್ನ ನುಡಿಯಲಾಗುತ್ತೆ. ಅದರಂತೆ ಈ ವರ್ಷವೂ ಕೂಡ ಭವಿಷ್ಯವಾಣಿಯನ್ನ ನುಡಿಯಲಾಗಿದೆ. ಹೌದು, ಇತಿಹಾಸ ಪ್ರಸಿದ್ಧ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರಲಿಂಗೇಶ್ವರ ಕಾರಣಿಕ ಹೊರಬಿದ್ದಿದೆ. ಈ ಬಾರಿ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಎಂದು ಗೊರವಪ್ಪ ನುಡಿದಿದ್ದು ಇದು ಶುಭಶಕನವೋ ಅಥವಾ ಮುಂದಿನ ಗಂಡಾಂತರವೋ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಪ್ರತಿ ವರ್ಷ ಮೈಲಾರ ಕಾರಣಿಕದ ನುಡಿಯನ್ನ ಭವಿಷ್ಯವಾಣಿಯಂತ ನಂಬಿರುವ ಲಕ್ಷಾಂತರ ಭಕ್ತರು ಮೈಲಾರ ಜಾತ್ರೆಗೆ ಕಾದು ಕುಳಿತಿರ್ತಾರೆ. ಕಳೆದ 2 ದಿನಗಳಿಂದ ಮೈಲಾರದಲ್ಲಿ ಕಾರ್ತಿಕೋತ್ಸವ ನಡೀತಾ ಇದ್ದು ಶುಕ್ರವಾರ ಸಂಜೆ ಕಾರಣಿಕ ನುಡಿ ಹೊರಬಿದ್ದಿದೆ. ಎಲ್ಲಾ ಜಾತ್ರೆಗಳಲ್ಲಿ ರಥೋತ್ಸವ ನಡೆದ್ರೆ ಇಲ್ಲಿ ರಥೋತ್ಸವ ನಡೆಯುವುದಿಲ್ಲ. ಬದಲಿಗೆ 11 ದಿನ ಉಪವಾಸ ಇರುವ ಗೊರವಯ್ಯ 18 ಅಡಿ ಬಿಲ್ಲನ್ನ ಏರಿ ಕಾರಣಿಕ ನುಡಿತಾರೆ. ಇದನ್ನ ವರ್ಷದ ಭವಿಷ್ಯವಾಣಿ ಅಂತ ಪರಿಗಣಿಸಲಾಗತ್ತೆ. ಸಂಜೆ 5:30 ಆಗ್ತಾ ಇದ್ದಂತೆ 18 ಅಡಿ ಬಿಲ್ಲನ್ನ ಏರಿದ ಗೊರವಯ್ಯ ರಾಮಪಜ್ಜ ಬಿಲ್ಲನ್ನ ಏರಿ ಸದ್ದಲೆ ಎನ್ನುತ್ತಿದ್ದಂತೆ ನೆರೆದಿದ್ದ ಲಕ್ಷಾಂತರ ಸಂಖ್ಯೆಯ ಭಕ್ತರು ಒಂದೇ ಕ್ಷಣದಲ್ಲಿ ಸ್ತಬ್ಧವಾದ್ರು. ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅನ್ನುವಂತಹ ನುಡಿಯನ್ನ ಗೊರವಯ್ಯ ನುಡಿಯೋದ್ರ ಮೂಲಕ ಕೆಳಗೆ ದಪ್ಪಂತ ಬಿದ್ರು. ಹಾಗಾದ್ರೆ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅನ್ನುವಂತಹ ಒಳ ಅರ್ಥ ಏನು ಅಂತ ನೋಡೋದಾದ್ರೆ, ಗೊರವಪಜ್ಜ ಕಾರಣಿಕ ನುಡಿತಾಗಿದ್ದಂತೆ ಭಕ್ತರು ಕಾರಣಿಕ ವಿಶ್ಲೇಷಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮೈಲಾರ ಲಿಂಗೇಶ್ವರನ ದೇಗುಲದ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಈ ವರ್ಷದ ಕಾರಣಿಕವನ್ನ ಶುಭ ಶಕುನ ಅಂತ ನಂಬಿದ್ದಾರೆ ಮತ್ತು ಹೇಳಲಾಗಿದೆ. ಎಲ್ಲವೂ ಸುಸೂತ್ರವಾಗಿದೆ. ಮಳೆ ಬೆಳೆ ಎಲ್ಲವೂ ಕೂಡ ಸಂಪನ್ನವಾಗಿದೆ ಮತ್ತು ಸಂಪನ್ನವಾಗಲಿದೆ. ರೈತರಿಗೆ ಶುಭವಾಗಲಿದೆ. ಕಳೆದ ಬಾರಿಯೂ ಉತ್ತಮ ಬೆಳೆ ಉತ್ತಮ ಮಳೆ ಎಲ್ಲವೂ ಉತ್ತಮವಾಗಿದ್ದು ಅಂತ ವೆಂಕಪ್ಪಯ್ಯ ಒಡೆಯರ್ ಕಾರಣಿಕ ವಿಶ್ಲೇಷಣೆ ಮಾಡಿದ್ದಾರೆ.
ಇನ್ನು ಮತ್ತೊಂದು ಕ್ಷೇತ್ರಗಳಲ್ಲಿ ದೊಡ್ಡ ಮೈಲಾರಲಿಂಗೇಶ್ವರ ದೇವಸ್ಥಾನವೂ ಕೂಡ ಆಗಿದೆ. ಈ ದೇವರ ನುಡಿಯುವಂತಹ ಭವಿಷ್ಯವಾಣಿ ಎಂದಿಗೂ ಕೂಡ ಸುಳ್ಳಾಗಿಲ್ಲ ಅಂತ ಜನರು ನಂಬಿದ್ದಾರೆ. ಹೀಗಾಗಿ ಪ್ರತಿ ವರ್ಷ ಈ ದೇವರು ನುಡಿಯುವ ಕಾರಣಿಕ ಭವಿಷ್ಯವಾಣಿಯನ್ನ ಕೇಳೋದಕ್ಕಂತಾನೆ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ. ಭರತ ಹುಣ್ಣಿಮೆ ಹಿನ್ನೆಲೆಯಲ್ಲಿ ವಿಜಯನಗರ ಪಟ್ಟಣದ ಹೊರವಲಯದಲ್ಲಿ ಇರುವಂತಹ ದೊಡ್ಡ ಮೈಲಾರಲಿಂಗೇಶ್ವರ ಕಾರಣಿಕೋತ್ಸವದಲ್ಲಿ ಮುತ್ತಿನ ರಾಶಿಗೆ ಮಂಜು ಮುಸುಕಿತಲೆ ಪರಾಕ ಅನ್ನೋದರ ಮೂಲಕ ಗೊರವಯ್ಯ ಕೋಟೆಪ್ಪ ಅವರು ದೈವವಾಣಿಯನ್ನ ನುಡಿದಿದ್ದಾರೆ. ಕಾರಣಿಕ ನುಡಿಗೂ ಮುನ್ನ ಗೊರವಯ್ಯ ಕೋಟೆಪ್ಪ ಅವರು 9 ದಿನಗಳವರೆಗೆ ಉಪವಾಸ ವ್ರತವನ್ನ ಮಾಡ್ತಾರೆ. ಅದಿತರನಾಗಿ 4 ಗಂಟೆ 56 ನಿಮಿಷಕ್ಕೆ ಕಟ್ಟಿಗೆಯ ಮತ್ತು ಮರದ ಬಿಲ್ಲನ್ನ ಏರ್ತಾ ಇದ್ದಂತೆ ಒಂದು ಕ್ಷಣ ಎಲ್ಲರೂ ಕೂಡ ಮೌನವಾಗಿಬಿಡ್ತಾರೆ. ಆದರೆ 2025ರ ಭವಿಷ್ಯವಾಣಿ ದೈವವಾಣಿ ಹೊರಬಿದ್ದಿದ್ದು ಶುಭಶಕುನ ಅಂತ ಹೇಳಲಾಗಿದೆ. ಮುತ್ತಿನ ರಾಶಿಗೆ ಮಂಜು ಮುಸುಕಿತಲೆ ಪರಾಕ ಅನ್ನೋದರ ಮೂಲಕ ಮುಂದಿನ ಆಗುಹೋಗುಗಳ ಗಂಡಾಂತರದ ಮತ್ತು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಇನ್ನು ಕಾರಣಿಕವನ್ನ ರಾಜ್ಯದ ಜನ ನಂಬುತ್ತಾರೆ. ಅನೇಕ ಬಾರಿ ಕಾರಣಿಕಗಳು ನಿಜವಾಗಿಯೂ ಕೂಡ ಆಗಿದೆ. ಕಳೆದ ವರ್ಷ ಹೂವಿನಹಡಗಲಿ ತಾಲೂಕಿನ ಮೈಲಾರದ ಐತಿಹಾಸಿಕ ಮೈಲಾರಲಿಂಗ ಸಂಪಾದಿತಲೆ ಪರಾಕ ಎಂದು ನುಡಿದಿದ್ದ ಕಾರಣಿಕ ನಿಜವಾಗಿತ್ತು. ದೈವವಾಣಿಯಂತೆ ರಾಜ್ಯದಲ್ಲಿ ಮಳೆ ಬೆಳೆ ಉತ್ತಮವಾಗಿತ್ತು. ಇನ್ನು 2023ರಲ್ಲಿ ಬರಗಾಲದಿಂದ ತತ್ತರಿಸಿದ್ದ ಕರ್ನಾಟಕ ರಾಜ್ಯಕ್ಕೆ ಈ ಕಾರಣಿಕ ನಿಟ್ಟುಸಿರು ಬಿಡುವಂತೆ ಮಾಡಿತು. ನಂಬಿಕೆಯಂತೆ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗಿದ್ದು ಎಲ್ಲ ಜಲಾಶಯಗಳು ತುಂಬಿ ಹರಿತಾಗಿದೆ. ಇನ್ನು 12 ಅಡಿ ಎತ್ತರದ ಬಿಲ್ಲನ್ನೇರಿ ಗೊರವಯ್ಯ ಹನುಮಗೌಡ ಗೊರೇಗೌಡ ಅವರು ದೈವವಾಣಿಯನ್ನ ನುಡಿದಿದ್ದು ನೀರಿನ ಕೊಡೆ ಉರುಡತಲೆ ತುಪ್ಪದ ಕೊಡ ಉಕ್ಕಿತಲೆ ಪರಾಕಂತ ನುಡಿದಿದ್ದಾರೆ. ಮೈಲಾರಲಿಂಗ ಕಾರಣಿಕದ ಅರ್ಥವನ್ನ ಗ್ರಾಮಸ್ಥರು ತಿಳಿಸಿದ್ದು ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕಳೆದ ಬಾರಿ ಮುಂಗಾರು ಮತ್ತು ಹಿಂಗಾರು ಉತ್ತಮವಾಗಿದ್ದಕ್ಕೆ ಕಾರಣ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಇರಲಿಲ್ಲ. ಮುಖ್ಯವಾಗಿ ಎಲ್ಲಾ ಜಲಾಶಯಗಳು ಭರ್ತಿಯಾಗಿದ್ದು ಬೇಸಿಗೆಯಲ್ಲೂ ಕೂಡ ಈ ಬಾರಿ ನೀರಿನ ಸಮಸ್ಯೆ ಇರೋದಿಲ್ಲ ಅಂತ ನಿರೀಕ್ಷೆ ಮಾಡಲಾಗಿದೆ. ಇನ್ನು ಈ ವರ್ಷವೂ ಕೂಡ ಉತ್ತಮ ಮಳೆಯಾದ್ರೆ ರಾಜ್ಯದ ಕೆರೆಕಟ್ಟೆಗಳು ಮತ್ತೆ ಭರ್ತಿಯಾಗಲಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡುವಂತೆ ಮಾಡಿದೆ. ಇನ್ನು ಎಲ್ ನಿನೋ ಪರಿಣಾಮದಿಂದಾಗಿ ಅಂದ್ರೆ ಇದೊಂದು ಹವಾಮಾನ ವೈಪರೀತ್ಯದ ಪರಿಣಾಮವಾಗಿ ರಾಜ್ಯದಲ್ಲಿ ಸರಿಯಾಗಿ ಮಳೆಯಾಗಿರಲಿಲ್ಲ. ಈ ವರ್ಷ ಮುಂಗಾರು ವೇಳೆಗೆ ಲಾನಿನಾ ಉಂಟಾಗಲಿದ್ದು ಇದು ವ್ಯಾಪಕ ಮಳೆಯನ್ನ ತರಿಸಲಿದೆ ಅಂತ ಹವಾಮಾನ ಇಲಾಖೆ ಭವಿಷ್ಯವನ್ನ ನುಡಿದಿದೆ. ಆದ್ರೆ ಈಗ ಕಾರಣಿಕದಲ್ಲೂ ಕೂಡ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಮಳೆ ಬೆಳೆ ಜಾಸ್ತಿ ಆಗಲಿದೆ. ಸೊ ಅದಕ್ಕೋಸ್ಕರ ಇದು ವಿಜ್ಞಾನಕ್ಕೂ ಕೂಡ ಸವಾಲನ್ನ ಒಡ್ಡಿದೆ. ಮುಂದಿನ ಭವಿಷ್ಯವನ್ನ ಹೇಗೆ ನುಡಿಯಲಾಗತ್ತೆ ಎನ್ನುವುದು ಕೂಡ ವಿಜ್ಞಾನಕ್ಕೆ ಸವಾಲಾಗಿದೆ. ಇನ್ನು ಕಾರಣಿಕವನ್ನ ರಾಜ್ಯದ ಜನ ನಂಬುತ್ತಾರೆ. ಅನೇಕ ಬಾರಿ ಕಾರಣಿಕಗಳು ನಿಜವಾಗಿದ್ದು ಕೂಡ ಇದೆ. ಕಳೆದ ಬಾರಿ ಹೂವಿನಹಡಗಲಿ ತಾಲೂಕಿನ ಮೈಲಾರದ ಐತಿಹಾಸಿಕ ಮೈಲಾರಲಿಂಗ ಕಾರಣಿಕ ಭವಿಷ್ಯವಾಣಿಯಲ್ಲಿ ಸಂಪಾದಿತಲೆ ಪರಾಕ ಅಂತ ನುಡಿದಿದ್ದ ಕಾರಣಿಕ ಭವಿಷ್ಯ ನಿಜವಾಗಿತ್ತು. ದೈವವಾಣಿಯಂತೆ ರಾಜ್ಯದಲ್ಲಿ ಮಳೆ ಉತ್ತಮವಾಗಿತ್ತು. ಇನ್ನು 2023ರಲ್ಲಿ ಬರಗಾಲದಿಂದ ತತ್ತರಿಸಿ ಹೋಗಿದ್ದ ಕರ್ನಾಟಕ ರಾಜ್ಯಕ್ಕೆ ಕಾರಣಿಕ ಭವಿಷ್ಯ ನಿಟ್ಟುಸಿರು ಬಿಡುವಂತೆ ಮಾಡಿತ್ತು. ನಂಬಿಕೆಯಂತೆ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗಿ ಜಲಾಶಯಗಳು ಭರ್ತಿಯಾಗಿದ್ವು. ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅನ್ನುವಂತಹ ನುಡಿಯನ್ನ ಗೊರವಯ್ಯ ನುಡಿಯೋದ್ರ ಮೂಲಕ ಕೆಳಗೆ ದಪ್ಪಂತ ಬಿದ್ರು. ಹಾಗಾದ್ರೆ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅನ್ನುವಂತಹ ಒಳ ಅರ್ಥ ಏನು ಅಂತ ನೋಡೋದಾದ್ರೆ ಗೊರವಪ್ಪಜ್ಜ ಕಾರಣಿಕ ನುಡಿತಾಗಿದ್ದಂತೆ ಭಕ್ತರು ಕಾರಣಿಕ ವಿಶ್ಲೇಷಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮೈಲಾರಲಿಂಗೇಶ್ವರನ ದೇಗುಲದ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಈ ವರ್ಷದ ಕಾರಣಿಕವನ್ನ ಶುಭ ಶಕುನ ಅಂತ ನಂಬಿದ್ದಾರೆ ಮತ್ತು ಹೇಳಲಾಗಿದೆ. ಎಲ್ಲವೂ ಸುಸೂತ್ರವಾಗಿದೆ. ಮಳೆ ಬೆಳೆ ಎಲ್ಲವೂ ಕೂಡ ಸಂಪನ್ನವಾಗಿದೆ ಮತ್ತು ಸಂಪನ್ನವಾಗಲಿದೆ. ರೈತರಿಗೆ ಶುಭವಾಗಲಿದೆ. ಕಳೆದ ಬಾರಿಯೂ ಉತ್ತಮ ಬೆಳೆ ಉತ್ತಮ ಮಳೆ ಎಲ್ಲವೂ ಉತ್ತಮವಾಗಿದ್ದು ಅಂತ ವೆಂಕಪ್ಪಯ್ಯ ಒಡೆಯರ್ ಕಾರಣಿಕ ವಿಶ್ಲೇಷಣೆ ಮಾಡಿದ್ದಾರೆ. ಇದಾಗಿತ್ತು ಮೈಲಾರಲಿಂಗ ಕಾರಣಿಕ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ನೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.